ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೇವೆ. ಈ ಮಾಡೆಲ್ನಲ್ಲಿ ಲ್ಯಾಟಿನ್ ಅಮೆರಿಕಾ, ಏಷ್ಯಾ ಮತ್ತು ಆಫ್ರಿಕಾದಂತಹ ದೇಶಗಳಲ್ಲಿ ವಸಾಹತುಶಾಹಿ ಪ್ರಪಂಚದಾದ್ಯಂತ ಹೇಗೆ ಹರಡಿತು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಇದನ್ನು ಚರ್ಚಿಸುವ ಮೊದಲು ವಸಾಹತುಶಾಹಿ ಎಂದರೇನು ಎಂದು ನೋಡೋಣ. ವಸಾಹತುಶಾಹಿ ಎಂದರೆ ಇನ್ನೊಂದು ದೇಶವನ್ನು ಆಕ್ರಮಿಸಿಕೊಂಡಿರುವ ದೇಶ ಮತ್ತು ಆಕ್ರಮಿತ ದೇಶದ ಸಂಪನ್ಮೂಲಗಳನ್ನು ಆಕ್ರಮಿತ ದೇಶ ಲಾಭಕ್ಕಾಗಿ ಬಳಸುವುದು. ಕಲಿಕೆಯ ಫಲಿತಾಂಶಗಳು: ಯುರೋಪ್ನ ವಿಸ್ತರಣೆ ಮತ್ತು ಆರಂಭಿಕ ವಸಾಹತುಶಾಹಿ. ಅಮೆರಿಕದಲ್ಲಿ ಯುರೋಪಿನ ವಸಾಹತುಗಳು. ಏಷ್ಯಾದಲ್ಲಿ ಯುರೋಪಿಯನ್ ವಸಾಹತುಶಾಹಿ. ಆಫ್ರಿಕಾದಲ್ಲಿ ವಸಾಹತುಶಾಹಿ. ಕೀವರ್ಡ್ಗಳು: 1. ವಸಾಹತುಶಾಹಿ ಮತ್ತೊಂದು ದೇಶದ ಮೇಲೆ ಪೂರ್ಣ ಅಥವಾ ಭಾಗಶಃ ರಾಜಕೀಯ ನಿಯಂತ್ರಣವನ್ನು ಸ್ವಾಧೀನಪಡಿಸಿಕೊಳ್ಳುವ ನೀತಿ ಅಥವಾ ಅಭ್ಯಾಸ. ಅದನ್ನು ವಸಾಹತುಗಾರರೊಂದಿಗೆ ಆಕ್ರಮಿಸಿಕೊಳ್ಳುವುದು ಮತ್ತು ಅದನ್ನು ಆರ್ಥಿಕವಾಗಿ ಬಳಸಿಕೊಳ್ಳುವುದು. ದಂಡಯಾತ್ರೆಗಳು ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿರುವ ಜನರು ಗುಂಪು ಕೈಗೊಂಡು ಪ್ರಯಾಣ, ವಿಶೇಷವಾಗಿ ಪರಿಶೋಧನೆ, ಸಂಶೋಧನೆ ಅಥವಾ ಯುದ್ಧ. ಅಪೀಮು ಯುದ್ಧ. ವಾಣಿಜ್ಯ ಹಕ್ಕುಗಳ ಪ್ರಶ್ನೆಗೆ ಸಂಬಂಧಿಸಿದಂತೆ ಚೀನಾ ಒಳಗೊಂಡಿರುವ 2 ಯುದ್ಧಗಳು. 4. ಎಕ್ಸ್ಪ್ಲೋರರ್ ಹೊಸ ಅಥವಾ ಪರಿಚಯವಿಲ್ಲದ ಪ್ರದೇಶವನ್ನು ಅನ್ವೇಷಿಸುವ ವ್ಯಕ್ತಿ. ಒಟೊಮನ್ ಸಾಮ್ರಾಜ್ಯ ಇಸ್ಲಾಮಿಕ್ ಮಹಾಶಕ್ತಿ. ಇದು ಮಧ್ಯಪ್ರಾಚ್ಯದ ಬಹುಭಾಗವನ್ನು ಆಳಿತು. ಯುರೋಪ್ನ ವಿಸ್ತರಣೆ ಮತ್ತು ಆರಂಭಿಕ ವಸಾಹತುಶಾಹಿ. ಸುಮಾರು 600 ವರ್ಷಗಳ ಹಿಂದೆ ಪ್ರಪಂಚದ ಜನರು ಬಹಳ ಕಡಿಮೆ ಪ್ರಯಾಣಿಸುತ್ತಿದ್ದರು. ಅವರು ಸಾಮಾನ್ಯವಾಗಿ ಒಂಟೆಗಳು ಮತ್ತು ಕುದುರೆಗಳ ಮೇಲೆ ಅಥವಾ ಸಣ್ಣ ದೋಣಿಗಳು ಮತ್ತು ಹಡಗುಗಳ ಮೂಲಕ ಪ್ರಯಾಣಿಸುತ್ತಿದ್ದರು. ಇದು ಕರಾವಳಿಯುದ್ದಕ್ಕೂ ಮಾತ್ರ ಪ್ರಯಾಣಿಸುತ್ತಿತ್ತು. ಆದಾಗ್ಯೂ ಜನರು ಮತ್ತು ದೇಶಗಳ ನಡುವಿನ ಸಂಪರ್ಕವು ಹೆಚ್ಚಾಗಲಾರಂಭಿಸಿತು ಮತ್ತು ಸರಕುಗಳನ್ನು ಖರೀದಿಸುವ ಮತ್ತು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಕಾರಣಕ್ಕಾಗಿ ಪ್ರಯಾಣವು ವ್ಯಾಪಕವಾಯಿತು. ಸುಮಾರು 1400ರ ದಶಕದಲ್ಲಿ ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುವ ಹೆಚ್ಚಿನ ವ್ಯಾಪಾರ ಮಾರ್ಗಗಳು ಮುಸ್ಲಿಂ ಸಾಮ್ರಾಜ್ಯದಿಂದ ನಿಯಂತ್ರಿಸಲ್ಪಡುವ, ವಿಶೇಷವಾಗಿ ಒಟೊಮನ್, ಯುರೋಪಿಯನ್ ಕ್ರಿಶ್ಚಿಯನ್ ಶಕ್ತಿಗಳೊಂದಿಗೆ ನಿರಂತರವಾಗಿ ಯುದ್ಧದಲ್ಲಿದ್ದ ಸಾಮ್ರಾಜ್ಯ. ಇಟಾಲಿಯನ್ನರು ಒಪ್ಪಂದಗಳನ್ನು ರೂಪಿಸಲು ಮತ್ತು ಅರಬ್ ವ್ಯಾಪಾರಿಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಅವರು ಅಲೆಕ್ಸಾಂಡ್ರಿಯಾಕ್ಕೆ ಏಷ್ಯಾದ ಸರಕುಗಳನ್ನು ತಂದು ಇಟಲಿಯಲ್ಲಿ ಮಾರಾಟ ಮಾಡಿದರು. ಪೋಲೆಂಡ್, ಸ್ಪೇನ್, ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ನಂತಹ ಪಶ್ಚಿಮ ಯುರೋಪಿಯನ್ನರ ವ್ಯಾಪಾರಿಗಳು ಮತ್ತು ಸರ್ಕಾರಗಳು ಈ ವ್ಯಾಪಾರದ ಮಹತ್ವವನ್ನು ಅರಿತುಕೊಂಡವು. ಇಟಾಲಿಯನ್ ವ್ಯಾಪಾರಿಗಳಿಂದ ನಿಯಂತ್ರಿಸಲ್ಪಡುವ ಪ್ರದೇಶಗಳ ಮೂಲಕ ಹಾದು ಹೋಗದೆ ಭಾರತ ಮತ್ತು ಚೀನಾದಂತಹ ದೇಶಗಳಿಗೆ ವೇಗವಾದ ಮತ್ತು ಸುಲಭವಾದ ಮಾರ್ಗವನ್ನು ಕಂಡುಹಿಡಿಯಲು ಅವರು ಬಯಸಿದ್ದರು.
ಅಮೆರಿಕಾದಲ್ಲಿ ಯುರೋಪಿಯನ್ ವಸಾಹತುಗಳು 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕಾದ ಸಮೀಪವಿರುವ ದ್ವೀಪಗಳ ಸಮೂಹವಾದ ವೆಸ್ಟ್ ಇಂಡೀಸ್ಗೆ ಹೋದರು. ಸ್ಪ್ಯಾನಿಷ್ ಸರ್ಕಾರವು ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಅದರ ಸಂಪನ್ಮೂಲಗಳನ್ನು ಬಳಸಲು ಅಮೆರಿಕಾಗೆ ಅನೇಕ ದಂಡಯಾತ್ರೆಗಳನ್ನು ಕಳುಹಿಸಿತು. ಅವರು ಚಿನ್ನ ಮತ್ತು ಬೆಳ್ಳಿ ಗಣಿಗಳನ್ನು ಹುಡುಕಲು ಮತ್ತು ಸ್ಥಳೀಯ ನಾಯಕರನ್ನು ನಿಯಂತ್ರಿಸಲು ಬಯಸಿದ್ದರು. ಯುರೋಪಿಯನ್ನ ಜನರು ಅಮೆರಿಕಾದಲ್ಲಿನ ಸಂಪನ್ಮೂಲಗಳ ಬಗ್ಗೆ ಕೇಳಿದಾಗ ಅವರು ಕೃಷಿಗಾಗಿ ಭೂಮಿಯನ್ನು ಹುಡುಕಲು ಅಲ್ಲಿಗೆ ಹೋದರು. ತನ್ನ ಸ್ಥಳೀಯ ಜನರ ಪ್ರದೇಶವನ್ನು ಬರಿದು ಮಾಡಿತು ಮತ್ತು ಅವರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಮತ್ತು ಆದ್ದರಿಂದ ಆಫ್ರಿಕಾದ ಒಳಭಾಗದಿಂದ ಯುರೋಪಿಯನ್ ವ್ಯಾಪಾರಿಗಳು ತಮ್ಮ ಏಜೆಂಟರ ಮೂಲಕ ವಶಪಡಿಸಿಕೊಂಡ ಹೆಚ್ಚಿನ ಸಂಖ್ಯೆಯ ಆಫ್ರಿಕನ್ ಗುಲಾಮರನ್ನು ಸಾಗಿಸಲು ಪ್ರಾರಂಭಿಸಿದರು. ಲ್ಯಾಟಿನ್ ಅಮೆರಿಕಾದಲ್ಲಿ 1500 ಮತ್ತು 1800 ನಡುವೆ ಸ್ಪೇನ್ ಮತ್ತು ಪೋರ್ಚುಗಲ್ ದಕ್ಷಿಣ ಅಮೆರಿಕಾದ ಅನೇಕ ದೇಶಗಳನ್ನು ಆಳಿದವು. ಈ ದೇಶಗಳನ್ನು ಈಗ ಲ್ಯಾಟಿನ್ ಅಮೆರಿಕನ್ ದೇಶಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವರು ಮಾತನಾಡುವ ಭಾಷೆಗಳು ಲ್ಯಾಟಿನ್ನಿಂದ ಹುಟ್ಟಿಕೊಂಡಿವೆ. ಸ್ಪ್ಯಾನಿಷ್ ಆಳ್ವಿಕೆಯ ದೇಶಗಳಲ್ಲಿ ಮೆಟ್ರಿಕನ್ನಲ್ಲಿ ಸರ್ವೋಚ್ಚ ಮಂಡಳಿಗಳನ್ನು ಎಲ್ಲ ಅಧಿಕಾರವನ್ನು ಹೊಂದಿದ್ದವು. ಅವರು ವಸಾಹತುಗಳನ್ನು ಆಳಲು ಸ್ಪೇನ್ನಿಂದ ಪ್ರಮುಖ ಅಧಿಕಾರಗಳು ಮತ್ತು ಗಣ್ಯರನ್ನು ಆಯ್ಕೆ ಮಾಡಿದರು. ಸ್ಪೇನ್ ವಸಾಹತುಗಳನ್ನು ಆಗಾಗ ಕಾರ್ಮಿಕರು ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗಾಗಿ ಬಳಸಿತು, ಆದರೆ ಅವರ ಆರ್ಥಿಕತೆಯನ್ನು ಬೆಳೆಸುವಲ್ಲಿ ಅವರಿಗೆ ಸಹಾಯ ಮಾಡಲಿಲ್ಲ. ವಸಾಹತುಶಾಹಿ ಶಕ್ತಿಯು ವ್ಯಾಪಾರದ ಮೇಲೆ ನಿಯಂತ್ರಣವನ್ನು ಹೊಂದಿತ್ತು, ಅದು ಅವರ ಆರ್ಥಿಕತೆಗೆ ಸಹಾಯ ಮಾಡಿತ್ತು. ವಸಾಹತುಗಳ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿನ ಬದಲಾವಣೆಗಳನ್ನು ಒತ್ತಾಯಿಸುವ ಮೂಲಕ ಅವರು ಈ ನಿಯಂತ್ರಣವನ್ನು ಇಟ್ಟುಕೊಂಡಿದ್ದಾರೆ ಎಂದು ಖಚಿತಪಡಿಸಿಕೊಂಡರು. ವಸಾಹತುಗಳಲ್ಲಿ ವಾಸಿಸುವ ಸ್ಪ್ಯಾನಿಷ್ ಜನರು ಸ್ಪ್ಯಾನಿಷ್ ವರಿಷ್ಠರು ಅವರನ್ನು ನಿಯಂತ್ರಿಸಲು ಬಯಸಲಿಲ್ಲ, ಆದ್ದರಿಂದ ಅವರು 1810ರಲ್ಲಿ ಲ್ಯಾಟಿನ್ ಅಮೆರಿಕಾದಲ್ಲಿ ಸ್ಪೇನ್ ವಿರುದ್ಧ ಹೋರಾಡಲು ಪ್ರಾರಂಭಿಸಿದರು. 1820ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಯಿತು. ಏಷ್ಯಾದಲ್ಲಿ ಯುರೋಪಿಯನ್ ವಸಾಹತುಶಾಹಿ ಭಾರತ, ಚೀನಾ ಮತ್ತು ಜಪಾನ್ನಂತಹ ಏಷ್ಯಾದ ದೇಶಗಳು ಲ್ಯಾಟಿನ್ ಅಮೆರಿಕನ್ ದೇಶಗಳಿಗಿಂತ ಭಿನ್ನವಾಗಿದೆ. ಭಾರತದಲ್ಲಿ ಅವರು ದೊಡ್ಡ ಜನಸಂಖ್ಯೆಯನ್ನು ಹೊಂದಿದ್ದರು ಮತ್ತು ದೊಡ್ಡ ಸೈನ್ಯಗಳೊಂದಿಗೆ ಬಲವಾದ ಸಾಮ್ರಾಜ್ಯಗಳನ್ನು ಹೊಂದಿದ್ದರು. ಯುರೋಪಿಯನ್ ಶಕ್ತಿಗಳು ಮೊಘಲ್ ಚಕ್ರವರ್ತಿಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದವು, ಆದರೆ ಅವರು ಮೊಘಲ್ ಸೈನ್ಯಕ್ಕೆ ಹಲವು ಬಾರಿ ಸೋತರು. ಹಾಗಿದ್ದರೂ ಯುರೋಪಿಯನ್ನರು ಗೋವಾದಂತಹ ಪ್ರಮುಖ ಬಂದರುಗಳ ಮೇಲೆ ಹಿಡಿತ ಸಾಧಿಸಿದರು ಮತ್ತು ಸಾಗರದ ಮೇಲಿನ ವ್ಯಾಪಾರವನ್ನು ನಿಯಂತ್ರಿಸಿದರು. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಹಿಂದೂ ಮಹಾಸಾಗರದಲ್ಲಿ ಸಮುದ್ರ ಸಾಮ್ರಾಜ್ಯವನ್ನು ರಚಿಸಿದರು. ಅವರು ಅರೇಬಿಯನ್ ಸಮುದ್ರ, ಹಿಂದೂ ಮಹಾಸಾಗರ ಅಥವಾ ಬಂಗಾಳಕೊಲ್ಲಿಯಲ್ಲಿ ಪ್ರಯಾಣಿಸಿದ ಎಲ್ಲ ಹಡಗುಗಳಿಗೆ ಹಣವನ್ನು ಪಾವತಿಸುವಂತೆ ಮಾಡಿದರು. ಹಡಗುಗಳು ಪಾವತಿಸಿದ್ದರೆ ಪೋರ್ಚುಗೀಸರು ದಾಳಿ ಮಾಡಿ ಅವರಿಂದ ಕದಿಯುತ್ತಿದ್ದರು. ಚೀನಾವು ಭಾರತದಂತೆಯೇ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ದೊಡ್ಡ ದೇಶವಾಗಿದೆ. ಇದು ಭಾರತದ ಪೂರ್ವದಲ್ಲಿ ನೆಲೆಗೊಂಡಿರುವ ಪ್ರಬಲ ಸಾಮ್ರಾಜ್ಯವಾಗಿತ್ತು.
ಲ್ಯಾಟಿನ್ ಅಮೆರಿಕ ಅಥವಾ ಇಂಡೋನೇಷ್ಯಾದೊಂದಿಗೆ ಚೀನಾವನ್ನು ನಿಯಂತ್ರಿಸಲು ಯುರೋಪಿಯನ್ನರಿಗೆ ಸಾಧ್ಯವಾಗಲಿಲ್ಲ. ಇದು ಚೀನಾ ಮತ್ತು ಇಂಗ್ಲೆಂಡ್ ನಡುವೆ ಅಫೀಮು ಯುದ್ಧ ಎಂದು ಕರೆಯಲ್ಪಡುವ ಅಸಮಾನ ಒಪ್ಪಂದಗಳಿಗೆ ಕಾರಣವಾಯಿತು. ಈ ಒಪ್ಪಂದಗಳು ಇಂಗ್ಲೆಂಡ್ಗೆ ಯಾವುದೇ ನಿರ್ಬಂಧಗಳಿಲ್ಲದೆ ಚೀನಾದೊಂದಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಟ್ಟವು ಮತ್ತು ಕೇವಲ ಇಂಗ್ಲಿಷ್ ಕಾನೂನುಗಳನ್ನು ಜಾರಿಗೊಳಿಸುವ ವ್ಯಾಪಾರ ಎನ್ಕ್ಲೇವ್ಗಳನ್ನು ಸ್ಥಾಪಿಸಲಾಯಿತು. ಚೀನಾ ಕೂಡ ಇಂಗ್ಲೆಂಡ್ಗೆ ಯಾವುದೇ ಇತರ ದೇಶಗಳಂತೆಯೇ ಚಿಕಿತ್ಸೆ ನೀಡುವಂತೆ ಒತ್ತಾಯಿಸಲಾಯಿತು. ಆಫ್ರಿಕಾದಲ್ಲಿ ವಸಾಹತುಶಾಹಿ 1800ರ ಮೊದಲು ಯುರೋಪಿಯನ್ನರು ಆಫ್ರಿಕಾವನ್ನು ನಿಯಂತ್ರಿಸಲು ಬಯಸಲಿಲ್ಲ. ಬದಲಿಗೆ ಅವರು ಆಫ್ರಿಕಾದಿಂದ ಜನರನ್ನು ಕರೆದೊಯ್ದು ಅಮೆರಿಕಾದಲ್ಲಿ ಗುಲಾಮರನ್ನಾಗಿ ಮಾರಾಟ ಮಾಡಿದರು. ಇಂಗ್ಲೆಂಡ್ನಂತಹ ಕೆಲವು ದೇಶಗಳು ಭಾರತ ಮತ್ತು ಚೀನಾದ ಮಾರ್ಗದಲ್ಲಿ ತಮ್ಮ ಹಡಗುಗಳನ್ನು ಮರು ಸ್ಥಾಪಿಸಲು ಆಫ್ರಿಕಾದ ಕರಾವಳಿಯ ಕೆಲವು ಭಾಗಗಳನ್ನು ಬಳಸಿದವು. ವ್ಯಾಪಾರಕ್ಕಾಗಿ ಆಫ್ರಿಕಾಕ್ಕೆ ಹೆಚ್ಚಿನ ಕೊಡುಗೆ ಇದೆ ಎಂದು ಅವರು ಭಾವಿಸಲಿಲ್ಲ. ಯುರೋಪಿಯನ್ನರು ಆಫ್ರಿಕಾವನ್ನು ಡಾರ್ಕ್ ಕಾಂಟಿನೆಂಟ್ ಎಂದು ಕರೆಯುತ್ತಿದ್ದರು, ಏಕೆಂದರೆ ಅದರೊಳಗೆ ನಿಜವಾಗಿ ಏನಿದೆ ಎಂಬುದರ ಬಗ್ಗೆ ಅವರಿಗೆ ಹೆಚ್ಚು ತಿಳಿದಿಲ್ಲ. ಆಫ್ರಿಕಾವು ಹೆಚ್ಚಾಗಿ ಕರಾವಳಿಯ ಸಮೀಪವಿರುವ ಒಂದು ಸಣ್ಣ ಪ್ರದೇಶವನ್ನು ಹೊಂದಿರುವ ಎತ್ತರದ ಪ್ರಸ್ಥಭೂಮಿಯಾಗಿದೆ. ಆಫ್ರಿಕಾದ ನದಿಗಳು ಪ್ರಸ್ಥಭೂಮಿಯ ಮೂಲಕ ಹರಿದು ಕರಾವಳಿಯನ್ನು ತಲುಪುತ್ತವೆ. ಇದು ಯುರೋಪಿಯನ್ ವ್ಯಾಪಾರಿಗಳಿಗೆ ಆಫ್ರಿಕಾದ ಒಳಭಾಗವನ್ನು ಪ್ರವೇಶಿಸಲು ಕಷ್ಟಕರವಾಯಿತು. ಆದರೆ 19ನೇ ಶತಮಾನದಲ್ಲಿ, ವಿಶೇಷವಾಗಿ 1850ರ ನಂತರ, ಯುರೋಪಿಯನ್ ದೇಶಗಳು ಆಫ್ರಿಕಾದ ಒಳಭಾಗವನ್ನು ಅನ್ವೇಷಿಸಲು ಜನರನ್ನು ಕಳುಹಿಸಿದರು. ನದಿಗಳು, ಪರ್ವತಗಳು, ಖನಿಜಗಳು, ಕಾಡುಗಳು ಮತ್ತು ಅಲ್ಲಿ ವಾಸಿಸುವ ಜನರು ಸೇರಿದಂತೆ ಅವರು ಭೇಟಿ ನೀಡಿದ ಸ್ಥಳಗಳ ನಕ್ಷೆಗಳನ್ನು ಮಾಡಲು ಪರಿಶೋಧಕರನ್ನು ಕೇಳಲಾಯಿತು. ಈ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು ಮತ್ತು ನೆಲೆಸುವುದು ಹೇಗೆ ಎಂದು ಯೋಜಿಸಲು ಈ ಮಾಹಿತಿಯನ್ನು ಬಳಸಲಾಗಿದೆ. ಆಫ್ರಿಕಾದಲ್ಲಿ 1850ರಿಂದ 1870ರವರೆಗೆ, 1850 ಮತ್ತು 1860ರ ದಶಕಗಳಲ್ಲಿ ಪರಿಶೋಧಕರು ಆಫ್ರಿಕಾದ ಮಧ್ಯದಲ್ಲಿ ಮತ್ತು ನೈಲ್ ನದಿಯ ಆರಂಭದಲ್ಲಿ ದೊಡ್ಡ ಸರೋವರಗಳನ್ನು ಕಂಡುಕೊಂಡರು. ನೈಲ್ ನದಿಯು ಪ್ರಾರಂಭವಾಯಿತು ಮತ್ತು ನೈಜರ್, ಕಾಂಗೋ ಮತ್ತು ಜಾಂಬೇಜಿ ನದಿಗಳ ಮಾರ್ಗವನ್ನು ಅನುಸರಿಸಿತು. ಅವರು ಆಫ್ರಿಕಾದಲ್ಲಿ ಅನೇಕ ಅಮೂಲ್ಯವಾದ ವಿಷಯಗಳ ಬಗ್ಗೆ ಕಲಿತರು. ಆಫ್ರಿಕಾದಲ್ಲಿ ತಾಮ್ರ, ತವರ, ರಬ್ಬರ್, ತಾಳೆ, ಎಣ್ಣೆ, ಹತ್ತಿ, ಚಾಕಾ ಮತ್ತು ಕೋಕೋ ಮುಂತಾದ ಪ್ರಮುಖ ವಸ್ತುಗಳನ್ನು ಹೊಂದಿದ್ದರಿಂದ ಅವರು ತಮ್ಮ ಉತ್ಪನ್ನಗಳನ್ನು ಆಫ್ರಿಕಾದಲ್ಲಿ ಮಾರಾಟ ಮಾಡಲು ಬಯಸಿದ್ದರು. ರ ದಶಕದಲ್ಲಿ ಅನೇಕ ದೇಶಗಳು ಆಫ್ರಿಕಾವನ್ನು ನಿಯಂತ್ರಿಸಲು ಬಯಸಿದವು. ಆ ಸಮಯದಲ್ಲಿ ಆಫ್ರಿಕಾದ 10% ಮಾತ್ರ ಇತರ ದೇಶಗಳಿಂದ ನಿಯಂತ್ರಿಸಲ್ಪಟ್ಟಿತು. ಆದರೆ ಮುಂದಿನ 40 ವರ್ಷಗಳಲ್ಲಿ ಇಥಿಯೋಪಿಯಾ ಮತ್ತು ಕೆಲವು ಸಣ್ಣ ಸ್ಥಳಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಆಫ್ರಿಕಾವನ್ನು ಇತರ ದೇಶಗಳು ನಿಯಂತ್ರಿಸಿದವು. ಇಥಿಯೋಪಿಯಾ ಇಟಲಿಯ ವಿರುದ್ಧ ಯುದ್ಧವನ್ನು ಗೆದ್ದಿತು ಮತ್ತು ಉಳಿದಿರುವ ಏಕೈಕ ಯುರೋಪಿಯನ್ ಅಲ್ಲದ ಸಾಮ್ರಾಜ್ಯವಾಗಿತ್ತು. ಅವರು ತಮ್ಮ ಸಮಸ್ಯೆಗಳು ಮಾತನಾಡುವ ಮೂಲಕ ಪರಿಹರಿಸಲು ಸಾಧ್ಯವಿಲ್ಲ, ಆದ್ದರಿಂದ ಅವರು ಜಗಳ ಆರಂಭಿಸಿದರು.
ಯುರೋಪಿಯನ್ ಶಕ್ತಿಗಳ ನಡುವೆ ವಸಾಹತುಗಳು ಮತ್ತು ಪ್ರಾಂತ್ಯಗಳ ಸ್ಪರ್ಧೆಯು ಬೆಳೆಯಿತು. ಇದು 1914ರಲ್ಲಿ ಮೊದಲ ವಿಶ್ವ ಯುದ್ಧಕ್ಕೆ ಕಾರಣವಾಯಿತು. ಇದು ಹಿಂದೆಂದೂ ನೋಡಿರದ ಅತ್ಯಂತ ವಿನಾಶಕಾರಿ ಯುದ್ಧವಾಗಿತ್ತು. ತೀರ್ಮಾನ: ವಸಾಹತುಶಾಹಿ ಪ್ರದೇಶಗಳಿಗೆ ಆರ್ಥಿಕ ಅಭಿವೃದ್ಧಿ, ಸಾಂಸ್ಕೃತಿಕ ವಿನಿಮಯ, ಸಾಮೂಹಿಕ ಕಹಿ ಮತ್ತು ಸಾಂಸ್ಕೃತಿಕ ಸೀಳುಗಳಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೊಂದಿದೆ. ರಾಷ್ಟ್ರೀಯತೆ ಮತ್ತು ವಸಾಹತುಶಾಹಿ ವಿರೋಧಿ ಚಳುವಳಿಗಳಿಗೆ ಉದಯದ ನಂತರ 20ನೇ ಶತಮಾನದಲ್ಲಿ ವಸಾಹತುಶಾಹಿ ಪ್ರಪಂಚದ ಹೆಚ್ಚಿನ ಭಾಗಗಳಲ್ಲಿ ಕೊನೆಗೊಂಡಿತು.